ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಮುಂದೇನು ಎಂಬ ಪ್ರಶ್ನೆ ಒಂದು ಪ್ರಮುಖ ಘಟ್ಟದಲ್ಲಿ ಬಂದು ನಿಲ್ಲುತ್ತದೆ. 10ನೇ ತರಗತಿ ಅಥವಾ ಪದವಿ ಮುಗಿದ ನಂತರ ಆಯ್ಕೆ ಮಾಡಿಕೊಳ್ಳುವ ಒಂದು ಹಾದಿ ಇಡೀ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿರುತ್ತದೆ. ಇಂದು ಜಗತ್ತು ವೇಗವಾಗಿ ಬದಲಾಗುತ್ತಿದೆ. ತಂತ್ರಜ್ಞಾನ ಮತ್ತು ಜಾಗತೀಕರಣದ ಈ ಯುಗದಲ್ಲಿ ಸಾವಿರಾರು ಹೊಸ ಉದ್ಯೋಗಾವಕಾಶಗಳು ನಮ್ಮ ಮುಂದಿವೆ. ಆದರೆ ಸರಿಯಾದ ಮಾಹಿತಿಯ ಕೊರತೆಯಿಂದಾಗಿ ಅನೇಕರು ತಮ್ಮ ಇಷ್ಟವಿಲ್ಲದ ಅಥವಾ ಸಾಮರ್ಥ್ಯಕ್ಕೆ ಮೀರಿದ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಪರದಾಡುವುದನ್ನು ನಾವು ನೋಡಿದ್ದೇವೆ. ನಮ್ಮ ವೃತ್ತಿ ಮಾರ್ಗದರ್ಶನ ಘಟಕದ ಉದ್ದೇಶಗಳು: ನಿಮ್ಮ ಕನಸುಗಳಿಗೆ ರೆಕ್ಕೆ ನೀಡುವ ಒಂದು ಪ್ರಯತ್ನ ಮಾಡಲಾಗಿದೆ. ವಿವಿಧ ಶೈಕ್ಷಣಿಕ ಕೋರ್ಸುಗಳ ವಿವರ ಹಾಗೂ ಅದರ ಮಹತ್ವವನ್ನು ತಿಳಿಸಲಾಗಿದೆ. ನೈಪುಣ್ಯ ಆಧಾರಿತ ಜೀವನದ ಆಯ್ಕೆಗಳು: IAS, IPS, KAS ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಗಿದೆ. ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಗೆ ನಿಮ್ಮನ್ನು ನೀವು ಸಜ್ಜುಗೊಳಿಸಿಕೊಳ್ಳುವ ಕ್ರಮವನ್ನು ವಿವರಿಸುತ್ತಿದ್ದೇವೆ. ಬೆಳಗಾವಿ ಜಿಲ್ಲೆಯ SSLC ಮತ್ತು PUC ನಂತರದ ಅಭ್ಯಾಸ ಮಾಡುವ ಲಭ್ಯವಿರುವ ಕಾಲೇಜುಗಳ ಮತ್ತು ವೃತ್ತಿಪರ ಕಾಲೇಜುಗಳ ವಿವರಗಳನ್ನು ನೀಡಲಾಗಿದೆ. ವೃತ್ತಿ ಎನ್ನುವುದು ಕೇವಲ ಜೀವನೋಪಾಯಕ್ಕಾಗಿ ಮಾಡುವ ಕೆಲಸವಲ್ಲ, ಅದು ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬವೂ ಹೌದು. ನಿಮ್ಮ ಆಸಕ್ತಿ, ಸಾಮರ್ಥ್ಯ ಮತ್ತು ಮಾರುಕಟ್ಟೆಯ ಬೇಡಿಕೆಗಳನ್ನು ಸಮತೋಲನಗೊಳಿಸಿದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ನಮ್ಮ ವೃತ್ತಿ ಮಾರ್ಗದರ್ಶನ ಘಟಕ ನಿಮಗೆ ಊರುಗೋಲು ಆಗಲಿದೆ ಎಂದು ನಮ್ಮ ನಂಬಿಕೆ. ಅದೇ ರೀತಿ ನಮ್ಮ ಡಯಟ್ ಮಣ್ಣೂರು ಬೆಳಗಾವಿಯಲ್ಲಿ ನಿರ್ಮಿಸಲಾದ ವೃತ್ತಿ ಮಾರ್ಗದರ್ಶನ ಘಟಕ ಒಮ್ಮೆ ಬಂದು ನೀವು ಭೇಟಿಯನ್ನು ನೀಡಿ, ಇಲ್ಲಿರುವ ಒಂದು ಜಿಲ್ಲಾ ವೃತ್ತಿಪರ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕದಲ್ಲಿರುವಂಥ ಪ್ರತಿಯೊಂದು ಗೋಡೆಯ ಮೇಲೆ ನೀವು ಇಲ್ಲಿ ಪ್ರತಿಯೊಂದು ಕೋರ್ಸ್ ಆಗಿರಬಹುದು ಅದರ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಪಡ್ಕೊಳ್ಳಬಹುದು. ಅದೇ ರೀತಿಯಾಗಿ ನಮ್ಮ ತಾಲೂಕುವಾರು ಜಿಲ್ಲಾ ವೃತ್ತಿ ಮಾರ್ಗದರ್ಶನ ಘಟಕದಿಂದ ನಮ್ಮ ವೃತ್ತಿ ಮಾರ್ಗದರ್ಶನ ಕರಿಯರ್ ಕೌನ್ಸಿಲರ್ಸ್ ನಮ್ಮ ಎಲ್ಲ ಒಂದು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಒಂದು ಕರಿಯರ್ ಕೌನ್ಸಿಲಿಂಗ್ಸನ್ನು ಮಾಡಿ ಮಕ್ಕಳಿಗೆ ಒಂದು ಸಹಾಯ ಮಾಡುವ ನಿಟ್ಟಿನಲ್ಲಿ ತಮ್ಮ ಕಾರ್ಯಗಳನ್ನು ಈಗಾಗಲೇ ನಡೆಸುತ್ತಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಬಹುದು, ಪ್ರತಿಯೊಂದು ಆಫ್ಟರ್ SSLC ನಂತರ ಎಷ್ಟೆಲ್ಲ ಕೋರ್ಸುಗಳಿವೆ, ಯಾವೆಲ್ಲ ಹಾದಿಗಳನ್ನು ನಾವು ಹಿಡಿಯಬೇಕು ಎಂಬುದನ್ನು ಚಾರ್ಟನ್ನು ಕೂಡ ಇಲ್ಲಿ ನಾವು ನೀಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ಬಂದು ಇಲ್ಲಿ ತಮಗೆ ಬೇಕಾಗುವ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ಇಲ್ಲಿ AI ಕಾರ್ನರ್ ಕೂಡ ನಿರ್ಮಿಸಲಾಗಿದೆ. ಇಲ್ಲಿ ಬಂದು ನಿಮಗೆ ಇಷ್ಟವಾದ ಕೋರ್ಸ್ಗಳ ಬಗ್ಗೆ ನೀವು ಇಲ್ಲಿ ಇಂಟರ್ನೆಟ್ನಿಂದ ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ಬೇಕಾಗುವ ಸಲಹೆಗಳನ್ನು ಇಂಟರ್ನೆಟ್ನಿಂದ ಕೂಡ ಪಡ್ಕೊಳ್ಳಬಹುದು. ಅದೇ ರೀತಿ ಇಲ್ಲಿ ನೋಡಬಹುದು, ಪ್ರತಿಯೊಂದು ಪುಸ್ತಕಗಳ ಮಾಹಿತಿಯನ್ನು ನೀವು ಇಲ್ಲಿ ಬಂದು ನಿಮಗೆ ಸಹಾಯವಾಗುವ ರೀತಿಯಲ್ಲಿ ಇಲ್ಲಿ ಪುಸ್ತಕಗಳನ್ನು ಓದಿ ನಿಮಗೆ ಏನಪ್ಪ ಅಂದರೆ ಸಹಾಯವಾಗುವ ರೀತಿಯಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ಅಧ್ಯಯನವನ್ನು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಪ್ರತಿಯೊಂದು UPSCಯಿಂದ ಹಿಡಿದು ಮುಂಬರುವ ನಿಮ್ಮ ಜೀವನಕ್ಕೆ ಸಹಾಯವಾಗುವ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಾಗುವ ನಿಟ್ಟಿನಲ್ಲಿ ನಮ್ಮ ವೃತ್ತಿ ಮಾರ್ಗದರ್ಶನ ಘಟಕ ನಿಮಗೆ ಪ್ರತಿಯೊಂದು ಒಂದು ಅಡಿಪಾಯವನ್ನು ಹಾಕಿಕೊಡಲಿದೆ. KAS ಇಂದ ಹಿಡಿದು KE, UPSC, KPSC ಅದೇ ರೀತಿ ಪ್ರತಿಯೊಂದು ಕೋರ್ಸಿನ ಮಾಹಿತಿಯು ಕೂಡ ಇಲ್ಲಿ ಲಭ್ಯವಿರಲಾಗಿದೆ ಅಂತ ಹೇಳ್ಬೋದು. ನೋಡ್ರಿ, ಇಲ್ಲಿರುವ ಚಾರ್ಟನ್ನು ನೋಡಿ. ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರ, ಈ ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸಗಳನ್ನು ಮಾಡ್ತಾರೆ, ಆಮೇಲೆ ಯಾವೆಲ್ಲ ಒಂದು ವೃತ್ತಿಯ ಒಂದು ನಮಗೆ ಅವಕಾಶಗಳು ಇದೆ ಅಂಥೇಳಿ ಇಲ್ಲಿ ಚಾರ್ಟ್ ಮೂಲಕ ನಿಮಗೆ ಕಾಣಿಸ್ಬೋದು. ಅದೇ ರೀತಿಯಲ್ಲಿ ನಾವು ಪ್ರತಿಯೊಂದು ಶನಿವಾರ ಇಲ್ಲಿ ಸೆಷನ್ಸ್ಗಳನ್ನು ಕೂಡ ಮಾಡಲಾಗ್ತದೆ. ಅದನ್ನು ನೀವು ಉಪಯೋಗವನ್ನು ಪಡ್ಕೊಳ್ಬೇಕು. ಇದರಲ್ಲಿ ಹೇಳಿದಂಥ ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಆಮೇಲೆ ಯಾರು ನಮ್ಮ ಚಾನಲ್ಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.